ವೆಲ್ಕಮ್ ಬ್ಯಾಕ್ ಟು ಡೇ 2 ಆಫ್ 100 ಡೇಸ್ ಡೈಲಿ ಅಪ್ಲೋಡ್ ಚಾಲೆಂಜ್. ಇದು ಒಂದು ಡೇ ಇನ್ ಮೈ ಲೈಫ್ ಕೈಂಡ್ ಆಫ್ ವಿಡಿಯೋ. ಎಸ್ಪೆಷಲಿ ನಾನು ಆಫೀಸ್ಗೆ ಹೋಗಿದ್ದೀನ, ಸೊ ಅಲ್ಲಿ ಇಲ್ಲಿ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನನ್ನ ಆಫೀಸು ತುಂಬ ದೂರ ಇದೆ ನನ್ನ ಮನೆಯಿಂದ, ಸೊ ಬೇಗ ಆಗುವಂಥ ಬ್ರೇಕ್ಫಾಸ್ಟ್ ಅಂದರೆ ಪುಳಿಯೋಗರೆ. ನಂದು ಅರ್ಲಿ ಮಾರ್ನಿಂಗ್ 4:30ಗೆ ನಂದು ರೊಟೀನ್ ಸ್ಟಾರ್ಟ್ ಆಗುತ್ತೆ. ಡೆಫಿನೆಟ್ಲಿ ನನ್ನ ಮಾರ್ನಿಂಗ್ ಟೈಮ್ ಅಂತೂ ತುಂಬಾ ಹೆಕ್ಟಿಕ್ ಇರುತ್ತೆ. ನನಗೆ ಇಬ್ಬರು ಮಕ್ಕಳು, ಸೊ ಇಬ್ಬರೂ ಸ್ಕೂಲ್ ಕಳಿಸ್ಬೇಕು. ಇಬ್ಬರೂ ಒಂದೇ ಟೈಮಲ್ಲ, ಒನ್ ಅವರ್ ಟೈಮ್ ಗ್ಯಾಪ್ ಇರುತ್ತೆ. ಸೊ ಯಾವಾಗಾದರೂ ನಂದು ಮಾರ್ನಿಂಗ್ ರೂಟೀನ್ದು ವೀಡಿಯೋ ಮಾಡ್ತೀನಿ. ಇವತ್ತು ಆಫೀಸ್ಗೆ ಹೋಗಬೇಕಾಗಿದ್ದರಿಂದ ನಾನು ಜಿಮ್ಗೆ ಹೋಗಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಪ್ರಿಪೇರ್ ಮಾಡಿ ನಾನು ಹೊರಟೆ. ಟಿಫನ್ ಬಾಕ್ಸ್ ಕ್ಯಾರಿ ಮಾಡಿದ್ದೆ, ಸೊ ಊಟ ಮಾಡಿಕೊಂಡೆ, ಆಫೀಸಿಂದ ಹೊರಟೆ. ಊಟ ಆದಮೇಲೆ ನನಗೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಆಗುತ್ತೆ. ಸೊ ಹೊರಗಡೆ ತಿನ್ನೋದನ್ನ ಅವಾಯ್ಡ್ ಮಾಡೋಣ ಅಂದ್ಬಿಟ್ಟು ಮನೇಲಿ ಜಾಮೂನ್ ಇತ್ತು, ಅದನ್ನು ತೊಗೊಂಡೋಗಿದ್ದೆ. ಮನೆಗೆ ಬಂದಮೇಲೆ ತುಂಬಾ ಟಯರ್ಡ್ ಆಗಿತ್ತು. ಇಟ್ ವಾಸ್ ವೆರಿ ಲಾಂಗ್ ಡ್ರೈವ್. ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ಒಂದು ಒಳ್ಳೆ ಟೀ ಕುಡಿದು ಕಿಚನ್ಗೆ ಹೋದೆ. ಸೊ ಸಾಂಬಾರೇನು ಮಾಡೋ ಅವಶ್ಯಕತೆ ಇರಲಿಲ್ಲ. ಹಿಂದಿನ ದಿನವೇ ನಾನು ಆಫೀಸ್ಗೆ ಹೋಗೋ ಪ್ಲ್ಯಾನ್ ಮಾಡಿದ್ರಿಂದ ಹಿಂದಿನ ದಿನ ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಿದ್ದೆ. ಸೊ ಅದಕ್ಕೇ ಚಪಾತಿ ಹಾಕ್ಕೊಳ್ತಾ ಇದ್ದೀನಿ. ಇದು ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಮಿಕ್ಸ್ ಮಾಡಿ ಚಪಾತಿ ಮಾಡಿದೆ. ಊಟ ಎಲ್ಲ ಆದಮೇಲೆ ಕ್ವಿಕ್ಕಾಗಿ ವಾಂಗಿಬಾತ್ ಪೌಡರ್ ಮಾಡಿಕೊಂಡೆ. ಆಮೇಲೆ ಬಾದಾಮಿ ಮತ್ತು ದ್ರಾಕ್ಷಿನ ನೆನೆಸಿ ಫೈನಲಿ ಹೋಗಿ ಮಲ್ಕೊಂಡೆ. ಈ ಥರ ಹೆಕ್ಟಿಕ್ ಡೇಸ್ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಇಸ್ ವೆರಿ ಚಾಲೆಂಜಿಂಗ್, ಬಟ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಡಾಕ್ಯುಮೆಂಟಿಂಗ್ ಇಟ್. 100 ಡೇಸ್ ಚಾಲೆಂಜು ಇವತ್ತು ಸೆಕೆಂಡ್ ಡೇ. ಇವತ್ತು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಬಟ್ ಇವತ್ತು ರೆಕಾರ್ಡ್ ಮಾಡಿದ ವಿಡಿಯೋನ ನಾಳೆಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಕಷ್ಟ. ಸೊ ನಾನು ಹೇಗೆ ಪ್ಲ್ಯಾನ್ ಮಾಡ್ತೀನಿ ಅಂದರೆ, ಯಾವಾಗ ಆಗುತ್ತೆ ಅವಾಗ ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗೆದಿಟ್ಕೊತೀನಿ. ಎಡಿಟಿಂಗ್ ಗ್ಯಾಪ್ಗೆ ಅದು ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿ ಇಟ್ಕೊಂಡಿರ್ತೀನಿ. ಫ್ರೀ ಆದಾಗೆಲ್ಲ ಎಡಿಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. 1 ಡೇ ಬಿಫೋರು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿ ಸ್ಕೆಡ್ಯೂಲ್ ಮಾಡಿ ಬಿಟ್ಬಿಡ್ತೀನಿ. ಸೊ ದಟ್ ನಾನು ನೆಕ್ಸ್ಟ್ ಡೇ ವರಿ ಮಾಡೋ ಅವಶ್ಯಕತೆ ಇಲ್ಲ. ಅದು ಆಟೋಮ್ಯಾಟಿಕ್ಕಾಗಿ ಸ್ಕೆಡ್ಯೂಲ್ ಟೈಮ್ಗೆ ಪಬ್ಲಿಷ್ ಆಗುತ್ತೆ.